ವೆಲ್ಕಮ್ ಟು ಡೇ 11. ನೀವು 21 ಡೇಸ್ ಏನನ್ನಾದರೂ ಫಾಲೋ ಮಾಡಿದ್ರೆ ಅದು ನಿಮಗೆ ಅಡಿಕ್ಷನ್ ಥರ ಆಗುತ್ತೆ. ಸೊ ಇವತ್ತು ಡೇ 11. ನೀವು ಇವಾಗ ಇನ್ನು 10 ಡೇಸ್ ಸಿನ್ಸಿಯರಾಗಿ ಫಾಲೋ ಮಾಡಿದ್ರಿ ಅಂದರೆ ನೀವು ಯಾರ ಗೈಡೆನ್ಸ್ ಇಲ್ದಿರ ನಿಮ್ಮ ಬಾಡಿಗೆ ಬೇಕಾಗಿರುವಂತಹ ಪ್ರೋಟೀನ್ ಕಾರ್ಬ್ಸ್ ಮೇಂಟೈನ್ ಮಾಡೋದು ಹೇಗೆ, ಎಷ್ಟು ಫುಡ್ ತಿನ್ನಬೇಕು, ಎಷ್ಟು ಪ್ರಪೋರ್ಷನ್ಸ್ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಇದೆಲ್ಲನೂ ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗತ್ತೆ. ಏನು ಎಕ್ಸಸೈಸ್ ಮಾಡಬೇಕು ಅಂತ ಎಲ್ಲ. ಇವತ್ತು ನಾನು ಬಂದುಬಿಟ್ಟು ಸಿನಮಾನ್ ವಾಟರ್ ಕುಡಿತಾ ಇದ್ದೀನಿ. ಅದು ಆ್ಯಕ್ಚುಲಿ ಚಕ್ಕೆ 1 ಇಂಚ್ ತೊಗೊಂಡಿದ್ದೀನಿ. 1.5 ಗ್ಲಾಸ್ ವಾಟರ್ ಹಾಕಿ ಅದನ್ನು 1 ಗ್ಲಾಸಷ್ಟು ಕುದಿಸಿ ಕುಡಿತಾ ಇದ್ದೀನಿ. ಅದೇನು ನಿಮಗೆ ಫ್ಲೇವರ್ ಥರ ಅನಿಸಲ್ಲ, ಬಟ್ ಸಿನಮನ್ ಸ್ಟಿಕ್ಸು ನೀವು ಮನೇಲಿ ಬಳಸೋರು ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿ ಆಮೇಲೆ ಯೂಸ್ ಮಾಡಿ. ನಾನು ವಾಶ್ ಮಾಡಿ ಡ್ರೈ ಮಾಡಿ ಇಟ್ಟಿರ್ತೀನಿ, ಸೊ ಡೈರೆಕ್ಟಾಗಿ ಹಾಕಿದ್ದೀನಿ. ನನಗೆ ನಿಮ್ಮಲ್ಲಿ ಕೇಳಬೇಕಾಗಿರೋಂತಹ ಪ್ರಶ್ನೆ, ಯಾಕೆ ನೀವು ಫ್ಯಾಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಅನ್ನೋದು. ಯಾಕಂದರೆ ಯೂಶ್ವಲಿ ನಮಗೋಸ್ಕರ ನಾವು ಫ್ಯಾಟ್ ಲಾಸ್ ಮಾಡ್ಕೊಳ್ಳೋದು ತುಂಬ ಕಡಿಮೆ ಜನ. ಬೇರೆಯವ್ರು ಏನಂತಾರೆ, ಬಾಡಿ ಟೈಪ್ನ ನೋಡಿ ಜಡ್ಜ್ ಮಾಡೋರು ಇರ್ತಾರೆ. ಸೊ ಅವ್ರನ್ನ ನೋಡಿ ಅಯ್ಯೋ ಅವ್ರು ಏನಾದರೂ ಅಂದ್ಬಿಟ್ರೆ ದಪ್ಪ ಅಂತ ಅಂದ್ಬಿಡ್ತಾರೆ, ಇವ್ರು ಸಣ್ಣ ಅಂತಾರೆ. ಆ ಥರ ಎಲ್ಲ ಥಿಂಕ್ ಮಾಡಿ ಬಾಡಿ ಟೈಪ್ನ ನೀವೇನಾದರೂ ಈ ಜರ್ನಿಗೆ ಬಂದಿದ್ರೆ ಐ ರಿಕ್ವೆಸ್ಟ್ ಯು ಟು ಸ್ಟಾಪ್ ದಿಸ್. ಯಾಕಂದರೆ ನಿಮಗೆ ನಿಜವಾಗ್ಲೂ ಹೆಲ್ತ್ ಕಾನ್ಷಿಯಸ್ ಆಗಿರಬೇಕು, ಫಿಟ್ ಆಗಿರಬೇಕು ಅಂತ ಅನಿಸಿದ್ರೆ ಮಾತ್ರ ಮಾಡಿ. ಒಬ್ಬರು ಏನೋ ಹಾಡ್ಕೊಳ್ತಿದ್ದಾರೆ, ಒಬ್ರೇನೋ ಅಂತಾರೆ, ಒಬ್ರು ಜಡ್ಜ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ದಯವಿಟ್ಟು ಯಾವುದೇ ಒಂದು ಕೆಲಸನೂ ಮಾಡೋಕ್ಕೆ ಹೋಗ್ಬಿಡಿ. ಅದು ವೆಯ್ಟ್ ಲಾಸ್ ಜರ್ನಿ ಆಗಿರ್ಬೋದು ಅಥವಾ ಇನ್ನೊಂದು ಮತ್ತೊಂದಾಗಿರ್ಬೋದು. ನಿಮ್ಮ ಲೈಫ್ ಇದು. ನಿಮಗೇನಾದರೂ ಮಾಡಬೇಕು ಅಂತಿದ್ರೆ ಅದು ನಿಮ್ಮ ಮನಸ್ಸಿಗೆ ಬರಬೇಕು, ನಿಮಗೆ ಇಷ್ಟ ಆಗಬೇಕು. ನಿಮ್ಗೆ ಇಷ್ಟ ಆದರೆ ಮಾತ್ರ ಮಾಡಿ. ನೀವು ಸಣ್ಣ ಇದ್ದರೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದಾದರೆ ಆಗಿ, ಸಣ್ಣ ಆಗಿ. ನೀವು ದಪ್ಪ ಆದರೆ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ದಪ್ಪ ಆಗಿ. ನಿಮ್ಮ ಫ್ರೆಂಡ್ಸ್ ಅಥವಾ ಕೊಲೀಗ್ಸ್ ಅಥವಾ ಫ್ಯಾಮಿಲಿ ರಿಲೇಟಿವ್ಸ್ ಅವರು ಎಲ್ಲ ಮಾತಾಡ್ತಾರೆ ಏನಾದರೂ ಅಂದ್ಬಿಟ್ಟು ಏನಾದರೂ ನೀವು ಸ್ಟಾರ್ಟ್ ಮಾಡಿದ್ರೆ ಬೇಡ. ಬಿ ಹ್ಯಾಪಿ ವಿತ್ ವಾಟ್ ಯು ಹ್ಯಾವ್. ಇವತ್ತು ನಾನು ಎಕ್ಸಸೈಸ್ ಮಾಡ್ತಿರೋದು ಪ್ಲ್ಯಾಂಕ್. ಯೂಶ್ವಲಿ ನಾನು 10 ಸೆಕೆಂಡ್ಸ್ ಜಾಸ್ತಿ ಮಾಡ್ತಾ ಹೋಗ್ತಿದ್ದೆ. ಇವತ್ತು ಸ್ವಲ್ಪ ಆಗಲಿಲ್ಲ. ಎಕ್ಸಾಕ್ಟಾಗಿ 2 ಮಿನಿಟ್ಸ್ ಕ್ರಾಸ್ ಮಾಡಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ. ತುಂಬ ಯಾಕೋ ಬಾಡಿ ಸಪೋರ್ಟ್ ಮಾಡಿಲ್ಲ. ಇಟ್ ಮೈಟ್ ಬಿ ಬಿಕಾಸ್ ಲ್ಯಾಕ್ ಆಫ್ ಸ್ಲೀಪ್. ನಾನು ಸ್ವಲ್ಪ ನಿದ್ದೆ ಕಡಿಮೆ ಆಯಿತು. ನೀವು ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. 8 hours ಆಫ್ ಸ್ಲೀಪ್ ಈಸ್ ಮ್ಯಾಂಡೇಟರಿ. ನೀವು ಅದೇನಾದರೂ ಆಗಲಿ 8 hours ನಿದ್ದೆ ಮಾಡಲೇಬೇಕು. ಇದೊಂದು ದೊಡ್ಡ ಮಿತ್. ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ. 8 hours ನಿದ್ದೆ ಮಾಡಬೇಕು ಅಂತಲ್ಲ. ಇಟ್ಸ್ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ತಾರೆ. ಬಟ್ ಅದು ಯಾವಾಗ ಬ್ಯಾಡ್ ಫಾರ್ ಹೆಲ್ತ್ ಆಗುತ್ತೆ ಅಂದರೆ ನೀವು ಕಡಿಮೆ ನಿದ್ದೆ ಮಾಡಿದಾಗ ಬ್ಯಾಡ್ ಫಾರ್ ಹೆಲ್ತ್ ಆಗಲ್ಲ. ನೀವು ಅದನ್ನು ತಲೆಗೆ ಹಾಕ್ಕೊಳ್ತೀರಲ್ಲ, ಅಯ್ಯೋ 8 hours ನಿದ್ದೆ ಮಾಡಲಿಲ್ಲ ನಾನು, ಅಯ್ಯೋ 8 hours ನಿದ್ದೆ ಮಾಡಬೇಕಿತ್ತು, ನಾನು ಬರೀ 4 hours ನಿದ್ದೆ ಮಾಡಿದೆ, 3 hours ನಿದ್ದೆ ಮಾಡಿದೆ. ತುಂಬ ಗ್ರೇಟ್ ಪರ್ಸನ್ಸ್ ಎಲ್ಲ ಲೈಫಲ್ಲಿ ಅಚೀವ್ ಮಾಡಬೇಕು ಅಂತ ಡಿಸೈಡ್ ಮಾಡಿರೋರೆಲ್ಲ 3 hours 2 hours ಆ ಥರನೇ ನಿದ್ದೆ ಮಾಡೋದು. ಕೆಲವರಂತೂ ಸ್ಮಾಲ್ ನ್ಯಾಪ್ ತೊಗೊಂಡ್ಬಿಡ್ತಾರೆ. ಅವ್ರಿಗೆ ಅಷ್ಟು ವಿಲ್ ಪವರ್ ಇರುತ್ತೆ, ಏನೂ ಆಗೋದಿಲ್ಲ ನನಗೆ ಅನ್ನೋ ಒಂದು ಮನಸ್ಸಲ್ಲಿ ಇರುತ್ತೆ. ಸೊ ಅವ್ರೇನು ಅದ್ರ ಬಗ್ಗೆ ಚಿಂತೆ ಮಾಡೋಲ್ಲ. ನಿದ್ದೆ ಮಾಡಲೇಬೇಕು ಅನ್ನೋದೆಲ್ಲ ಹಾರ್ಮೋನ್ಸ್. ಬಟ್ ವಿಮೆನ್ಸ್ಗೆ ಇದೊಂದು ಪ್ರಾಬ್ಲಮ್ ಇದೆ, ಹಾರ್ಮೋನ್ ಇಂಬ್ಯಾಲೆನ್ಸ್. ಲೇಟ್ ನೈಟ್ ನಿದ್ದೆ ಮಾಡೋದು, ತುಂಬ ಲೇಟಾಗಿ ಎದ್ದೇಳೋದು, ಫುಡ್ ಟೈಮಿಗೆ ಸರಿಯಾಗಿ ತಗೊಳ್ಳದೇ ಇರೋದು, ಇದು PCOD PCOSಗೆಲ್ಲ ತುಂಬ ದಾರಿ ಮಾಡಿಕೊಟ್ಟ ಹಾಗೆ. ಸ್ಕ್ರೀನ್ ಟೈಮ್ ತುಂಬ ಜಾಸ್ತಿ ಸ್ಕ್ರೀನ್ ನೋಡೋದು, ಕೂತಿದ್ದ ಜಾಗದಲ್ಲೇ ಕೂರೋದು, ಬಾಡಿ ಮೂವ್ಮೆಂಟ್ಸ್ ಇಲ್ದಿರ ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋದು, ಮಲ್ಕೊಳ್ಳೋದು, ಈ ಥರ ಮಾಡಿದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಬಾಡೀಲಿ ಆರ್ಗ್ಯಾನ್ಸ್ ಸರಿಯಾಗಿ ವರ್ಕ್ ಆಗೋದಿಲ್ಲ, ಅದೆಲ್ಲ ಆಗುತ್ತೆ. ತುಂಬ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಸೊ ಸ್ವಲ್ಪ ಬಾಡಿ ಮೂವ್ ಮಾಡಿ. ನಿಮಗೇನಾದರೂ ಡ್ಯಾನ್ಸ್ ಕಲಿಬೇಕು ಅಂತೆಲ್ಲ ಇದ್ದರೆ ಹೋಗಿ, ಅದು ಫಿಟ್ನೆಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ದಪ್ಪ ಇದ್ದೀನಿ, ನಾನು ಹೇಗೆ ಡ್ಯಾನ್ಸ್ ಮಾಡೋದು
ಅಂತೆಲ್ಲ ಮುಜುಗರ ಬೇಡ. ಮುಜುಗರ, ನಾಚಿಕೆ ಅದನ್ನೆಲ್ಲ ಮೂಟೆ ಕಟ್ಟಿ ಪಕ್ಕಕ್ಕೆ ಇಟ್ಬಿಟ್ಟು ನಿಮ್ಗೇನು ಇಷ್ಟ ನಿಮ್ಮ ಲೈಫಲ್ಲಿ ಇರೋದು ಒಂದೇ ಲೈಫ್. ಒಬ್ರಿಗೋಸ್ಕರ ಬದುಕೋದನ್ನ ಬಿಡಿ, ನಿಮಗೋಸ್ಕರ ನೀವು ಬದುಕಿ. ನೀವು ಮುಂದೆ ಒಂದಿನ ನಿಮ್ಮ ಜರ್ನಿನ ಹಿಂದೆ ತಿರುಗಿ ನೋಡಿದ್ರೆ ಸ್ವಲ್ಪ ಹ್ಯಾಪಿನೆಸ್ ಇರಲಿ, ಹ್ಯಾಪಿ ಲೈಫ್. ಏನೋ ಒಂದು ಕಲ್ತಿರೋದು ಸಾಧಿಸೋಕ್ಕಾಗುತ್ತೋ ಇಲ್ವೋ ಸೆಕೆಂಡ್ರಿ, ಸಾಧಿಸೋ ದಾರಿನಾದರೂ ನೋಡಬೇಕಲ್ವಾ. ಆ ದಾರಿನೂ ನೋಡ್ದಿರ ನಾವು ಸಾತ್ರೆ ಅದು ಪ್ರಯೋಜನ ಬರೋದಿಲ್ಲ. ಸೊ ಇದನ್ನಾದರೂ ಕಲೀರಿ. ಹಾಡಾಡೋದೇ ಆಗಿರ್ಬೋದು, ಫಿಟ್ನೆಸ್ ರಿಲೇಟೆಡ್ ಬೇಕು ಅನ್ನೋದಕ್ಕೆ ನಾನು ಡ್ಯಾನ್ಸ್ ಸಜೆಸ್ಟ್ ಮಾಡಿದೆ. ಬೇರೆ ಸ್ಕಿಲ್ಸ್ ನೀವೇನು ಬೇಕಾದ್ರೂ ಕಲಿಬೋದು. ಕುಕಿಂಗ್ ಕಲಿಬೋದು, ಡ್ರಾಯಿಂಗ್, ಪೇಂಟಿಂಗ್, ಅಥವಾ ಡ್ಯಾನ್ಸ್, ಮ್ಯೂಸಿಕ್, ಇನ್ಸ್ಟ್ರೂಮೆಂಟ್ಸ್ ಪ್ಲೇ ಮಾಡೋದು, ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಏನೋ ಒಂದು ಕಲ್ತಿದ್ದೀನಿ, ನನಗೂ ಏನೋ ಬರುತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಆ ಕಾನ್ಫಿಡೆನ್ಸ್ ನೀವು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ತಿಳ್ಕೊಂಡಿಲ್ಲ ಅಂದರೆ ದಯವಿಟ್ಟು ತಿಳ್ಕೊಳ್ಳಿ. ನಿಮ್ಮ ಬಾಡೀಲಿ ನಿಮಗೆ ನಿಮ್ಮ ಮನಸ್ಸಲ್ಲಿ ಯಾವಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ನೀವು ಯಾವ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬುಕ್ ಓದೋ ಅವಶ್ಯಕತೆ ಇಲ್ಲ, ಯಾವ ಕೋರ್ಸ್ಗೂ ಹೋಗೋ ಅವಶ್ಯಕತೆ ಇಲ್ಲ. ನೀವು ಆರಾಮಾಗಿ ನೀವು ಬೇಡ ಅಂದರೂ ನಿಮ್ಮ ಬಾಡಿಲಿ ಆ ಚೇಂಜಸ್ ಬರುತ್ತೆ. ನನ್ನ ಅಕ್ಕನ ಮಗಳು ಇನ್ನು 6 or 7 years ಅಷ್ಟೇ, 7 ಮೇ ಬಿ, ನನಗೆ ಎಕ್ಸಾಕ್ಟಾಗಿ ಏಜು ಗೊತ್ತಿಲ್ಲ, ಬಟ್ ಶೀ ಈಸ್ ಟೂ ಯಂಗ್. ಆದರೆ ಅವಳು ಡ್ಯಾನ್ಸ್ ಕ್ಲಾಸ್ ಹೋಗ್ತಾಳೆ, 1 year ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದಾಳೆ. ಮತ್ತು ಟಿಕ್ವಾಂಡೋ, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಹೌ ಟು ಪ್ರೊನೌನ್ಸ್ ದ್ಯಾಟ್, ಅದೊಂದು ಹೋಗ್ತಿದ್ದಾಳೆ. ನಾನು ಬೇರೆ ಮಕ್ಕಳು, ಐ ಆಮ್ ನಾಟ್ ಕಂಪೇರಿಂಗ್, ಐ ಆಮ್ ನಾಟ್ ಜಡ್ಜಿಂಗ್ ಎನಿ ಒನ್ ಹಿಯರ್. ಆದರೆ ಆ ಕಾನ್ಫಿಡೆನ್ಸ್ ಇರುತ್ತಲ್ಲ, ಅವರು ನಡೆಯೋ ರೀತಿ ಆಗಿರ್ಬೋದು, ಮಾತಾಡೋ ರೀತಿ ಆಗಿರ್ಬೋದು, ದ ವೇ ಶಿ ಎಕ್ಸ್ಪ್ರೆಸ್ ಹರ್ ಸೆಲ್ಫ್ ವೈಲ್ ಸೀಯಿಂಗ್ ಸಮಥಿಂಗ್, ಅದು ಬೇರೆ ಥರನೇ, ಬೇರೆ ಮಕ್ಕಳಿಗಿಂತ ತುಂಬ ಯೂನಿಕ್ ಆಗಿರುತ್ತೆ. ಸೊ ಎಲ್ಲರಿಂದನೂ ಏನಾದರೂ ಕಲಿಬೇಕಾಗತ್ತೆ. ನಾನು ಅವಳಿಂದ ಕಲ್ತಿದ್ದೀನಿ, ನನಗೆ ಅರ್ಥ ಆಗಿದ್ದು ಅವಳನ್ನ ನೋಡಿ. ನಮಗೆಲ್ಲ ಬುಕ್ ಹಿಡ್ಕೊಂಡು ಕೂತ್ಕೊಂಡ್ರೆ ಅದೇ ಪ್ರಪಂಚ ಅಂತ ತೋರಿಸಿ ಬೆಳೆಸ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಈಗಿನ ಜನ್ರೇಷನ್ ಮಕ್ಕಳಾದರೂ ಚೆನ್ನಾಗಿ ಅವ್ರಿಗಿಷ್ಟ ಬಂದಿದ್ದು ಕಲೀಲಿ. ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ಅದರಲ್ಲೂ ಪಾರ್ಟಿಸಿಪೇಟ್ ಮಾಡಲಿ. ನಿಮ್ಮ ಮನೇಲಿ ಮಕ್ಕಳಿದ್ರೆ ಏನಕ್ಕಾದರೂ ಸೇರಿಸಿ ಜಾಯಿನ್ ಮಾಡಿಸಿ. ಇವತ್ತು ನಾನು ಎಕ್ಸಸೈಸ್ ಬಗ್ಗೆ ಮಾತಾಡಲಿಲ್ಲ, ಪ್ಲ್ಯಾಂಕ್ ಮಾಡಿದೆ ಆ್ಯಸ್ ಯೂಶ್ವಲ್, ವಾಲ್ ಸಿಟ್, ಹೈ ನೀಸ್ ಆ್ಯಂಡ್ ಶೋಲ್ಡರ್ ಬ್ಲೇಡ್ ವರ್ಕೌಟ್ಸ್. ಆಮೇಲೆ ಇದೆಲ್ಲ ಮಾಡ್ತಾ ಬಂದಿದ್ದೀನಿ. ಬಟ್ ಪ್ಲ್ಯಾಂಕ್ ಮಾತ್ರ ನಾನು 2 minutesವರೆಗೂ ರೀಚ್ ಆಗೋಕ್ಕಾಗಲಿಲ್ಲ. ನಿಮ್ಗೆ ಫಸ್ಟೇ ಹೇಳಿದೆ ಇದ್ರ ಬಗ್ಗೆ. ಹೈ ನೀಸ್ ಆದಮೇಲೆ ಕ್ರಾಸ್ ಲೆಗ್ಸ್, ಎಕ್ಸಸೈಸ್ ಮಾಡೋದಕ್ಕೆ ಏನಾದರೂ ನೀವು ತುಂಬ ಲೇಸಿನೆಸ್ ತೋರಿಸಿದ್ರೆ, ಅಯ್ಯೋ ಯಾರು ಮಾಡ್ತಾರಪ್ಪ ಸ್ಕಿಪ್ ಮಾಡೋದು, ಇದೆಲ್ಲ ಮಾಡೋರಿಗೆ ನಾನೊಂದು ಕೇಳ್ತೀನಿ. ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀರಾ, ಅಥವಾ ಯೂಟ್ಯೂಬ್ ಓಪನ್ ಮಾಡ್ತೀರಾ, ಫೇಸ್ಬುಕ್, ಟ್ವಿಟರ್, ವಾಟ್ ಎವರ್ ಇಟ್ ಈಸ್ ಓಪನ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ನೀವೇನು ಮಾಡ್ತೀರಾ, ಒಂದು ರೀಲ್ ಸ್ಕ್ರಾಲ್ ಮಾಡೋ ಜಾಗದಲ್ಲಿ 1 hour 2 hours ಒಂದು ಆ್ಯಪ್ಗೆ, ಅಂದರೆ ಯಾರನ್ನೂ ಬೆಳೆಸೋದಕ್ಕೋಸ್ಕರ ನೀವು ಯೂಸ್ ಮಾಡ್ತಾ ಇರ್ತೀರಾ, ದಟ್ಸ್ ಫೈನ್. ಯಾರೋ ಒಬ್ಬರು ಹೊಟ್ಟೆ ಪಾಡ್ಗೆ ಆಗುತ್ತೆ ನೀವು ನೋಡೋದು, ಇಲ್ಲ ಅಂತ ಹೇಳಲ್ಲ. ಅಲ್ಲಿ 1 hour 2 hours ಟೈಮ್ ಸ್ಪೆಂಡ್ ಮಾಡೋರಿಗೆ ನಿಮ್ಮ ಬಾಡಿ, ನಿಮ್ಮ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ 10 minutes ಪರ್ ಡೇ ವರ್ಕೌಟ್ ಮಾಡೋದಕ್ಕಾಗಲ್ವಾ? ಆಗುತ್ತೆ, ಮನ್ಸು ಮಾಡಬೇಕಷ್ಟೇ. ಎಲ್ಲದಕ್ಕೂ ಯಾವುದೂ ಆಗಲ್ಲ ಅನ್ನೋವಂಥದ್ದೇನಿಲ್ಲ. ಜಾಸ್ತಿ ಟೈಮ್ ತೊಗೊಳೋದು ಬೇಡ, 10 minutes. ನಿಮಗೆ ಯೂಟ್ಯೂಬಲ್ಲೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಈ ಯೋಗ ಮಾಡಬೇಕು ಅಂತ ಆಸೆ ಪಡೋರು ನೀವು ಯೋಗ ಕ್ಲಾಸಸ್ನ ಯೂಟ್ಯೂಬಲ್ಲಿ ಬಿಗ್ನರ್ ಫ್ರೆಂಡ್ಲಿ ಅಥವಾ ಯೋಗ ಕ್ಲಾಸಸ್ಗೆ ಹೋಗ್ಬೋದು. 10 minutes 15 minutes ಯೋಗ ಕ್ಲಾಸಸ್ದೆಲ್ಲ ವಿಡಿಯೋಸ್ ಸಿಗುತ್ತೆ ನಿಮಗೆ, ಬಿಗಿನರ್ ಫ್ರೆಂಡ್ಲೀಸ್ ಎಲ್ಲ ಇರುತ್ತೆ. ಅದು 30 days ಚಾಲೆಂಜ್ ಅಂತ ಎಲ್ಲ ಸಿಗುತ್ತೆ ನಿಮಗೆ.
ನಾನು ಯೂಶ್ವಲಿ ಅದನ್ನು ಮಾಡಿ ಬಿಟ್ಟಿದ್ದೀನಿ. ನೆಕ್ಸ್ಟ್ ಮಂತ್ ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಮತ್ತು ನಾನು ಫಾಲೋ ಮಾಡೋ ಚಾನಲ್ ಬಂದುಬಿಟ್ಟು ಚಾರ್ಲೀಸ್ ಫಾಲೋಸ್. ಅದು ಅವರ ಯೂಟ್ಯೂಬ್ ಚಾನಲ್ ಹೆಸರು. ಶಿ ಈಸ್ ಅ ಫಾರಿನರ್. ತುಂಬ ಚೆನ್ನಾಗಿ ಬಿಗಿನರ್, ಇಂಟರ್ಮೀಡಿಯೇಟ್ ಮತ್ತು ಎಕ್ಸ್ಪರ್ಟ್ ಲೆವೆಲ್ವರೆಗೂ ಅವರು ಹೇಳ್ಕೊಡ್ತಾರೆ. 10 ಮಿನಿಟ್ಸ್, 15 ಮಿನಿಟ್ಸ್, 20 ಮಿನಿಟ್ಸ್, 1 ಅವರ್, 45 ಮಿನಿಟ್ಸ್ ಎಲ್ಲ ಥರ 30 ಡೇಸ್ ಚಾಲೆಂಜಸ್ನ ಅವ್ರು ಮಾಡಿದ್ದಾರೆ. ನಿಮ್ಗೆ ಯಾರಿಗಾದ್ರು ಯೋಗದಲ್ಲಿ ಇಂಟ್ರೆಸ್ಟ್ ಇದ್ದರೆ ಐ ರಿಕ್ವೆಸ್ಟ್ ಯು ಟು ಫಾಲೋ ಹರ್. ನಾನಿವತ್ತು ಆ್ಯಡ್ ಮಾಡ್ತಿರೋಂಥ ಎಕ್ಸಸೈಸ್ ಸ್ಕ್ವಾಟ್ಸ್ ಆದಮೇಲೆ ಫುಲ್ ಬಾಡಿ ಸ್ಟ್ರೆಚ್ ಮಾಡ್ಕೊಳ್ತಿದ್ದೀನಿ. ಎಕ್ಸ್ಟ್ರಾ ಇವತ್ತು ಆ್ಯಡ್ ಮಾಡಿರೋದು ಸ್ಕ್ವಾಟ್ಸು. 10 ಸ್ಕ್ವಾಟ್ಸ್ ಮಾಡಿದ್ದೀನಿ ಅಷ್ಟೇ. ಆರಾಮಾಗಿ ಮಾಡಿ. ನಾನು ಸ್ವಲ್ಪ ಟೈಮ್ ಆಗೋಗಿತ್ತು ನನಗೆ. ಮಾರ್ನಿಂಗ್ ಎದ್ದು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಹಾಗೆ ಎಕ್ಸಸೈಸ್ ಮಾಡೋದು ಅಂದರೆ ಬೇರೆ. ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿ ಮಾಡಬೇಕು ಅಂದರೆ ಅದು ತುಂಬ ಟೈಮು ಹಿಡಿಯುತ್ತೆ. ಕ್ಯಾಮ್ರಾ ಸೆಟ್ ಮಾಡಬೇಕು. ಕ್ಯಾಮ್ರಾ ಸೆಟ್ ಮಾಡಿ ನಾವು ಹೇಗೆ ಕಾಣಿಸ್ತಿದ್ದೀವಿ ಅದೆಲ್ಲ ಚೆಕ್ ಮಾಡಿಕೊಂಡು ರೆಕಾರ್ಡ್ ಮಾಡೋದಕ್ಕಿಟ್ಟು ಅದು ಬ್ಲರ್ ಆಗ್ತಿದೆಯಾ, ಇಮೇಜ್ ಏನಾಗ್ತಿದೆ, ಪ್ಲೇಸ್ಮೆಂಟ್ ಸರಿ ಇದೆಯಾ, ಇದೆಲ್ಲ ಚೆಕ್ ಮಾಡ್ಕೊಂಡು ಮಾಡೋ ಅಷ್ಟರಲ್ಲಿ ಒಂದು ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಮೋರ್ ದೆನ್ 1.5 hour ಆಗುತ್ತೆ. ಅದು ಏನು ಮಾರ್ನಿಂಗ್ ರುಟೀನ್ ಮಾತ್ರ. ಏನಕ್ಕೆ ನೀವು ಅಂದ್ಕೊಳ್ಬೋದು, ಏನಿದು ಆಫ್ಟರ್ನೂನ್ ಮತ್ತು ನೈಟ್ದು ಜಸ್ಟ್ ಫೋಟೋಸ್ ಹಾಕ್ತಾರೆ ಅಂತ ಹೇಳಿ. ನಾನು ಅದನ್ನೆಲ್ಲ ಮಾಡೋದಕ್ಕೆ ಶುರು ಮಾಡಿದ್ರೆ, ತಿನ್ನುವಾಗ ಎಕ್ಸ್ಪ್ಲೈನ್ ಮಾಡ್ಕೊಂಡೆಲ್ಲ ಮಾಡಿದ್ರೆ ನೀವು ಯಾರೂ ನೋಡೋಲ್ಲ. ತುಂಬ ಲಾಂಗ್ ವಿಡಿಯೋ ಆಗಿಬಿಡುತ್ತೆ. ಅದನ್ನು ಯೂಶ್ವಲಿ ನಾನೇ ತುಂಬ ಲೆಂತಿ ವಿಡಿಯೋಸ್ನ ನೋಡೋಲ್ಲ. ಸೊ ಐ ಡೋಂಟ್ ಪ್ರಿಫರ್. ಜಸ್ಟ್ ಫಸ್ಟ್ ಮಾರ್ನಿಂಗ್ ಏನಕ್ಕೆ ಅಂದರೆ ಎಕ್ಸಸೈಸ್ನೆಲ್ಲ ನನ್ನ ಹತ್ರ ಸ್ಕಿಪ್ ಮಾಡೋದು, ಸ್ಲೋ ಮಾಡೋದು ಅಥವಾ ಫಾಸ್ಟ್ ಮೋಡ್ ಮಾಡೋದು ಅದೆಲ್ಲ ಆಗೋದಿಲ್ಲ. ನೀವು ಕೆಲವರು ಫಾಲೋ ಮಾಡಬೇಕಾದ್ರೆ ಏನು ಮಾಡ್ತೀರಾ, ನಾನು ಬಿಗಿನರ್ ಇದ್ದಾಗ ಮಾಡ್ತಾ ಇದ್ದಿದ್ದು ಏನಂದರೆ ಯೂಟ್ಯೂಬಲ್ಲಿ ನೋಡಿಕೊಂಡು ಅವರು ಎಷ್ಟು ಸೆಕೆಂಡ್ಸ್ ಅಥವಾ ಎಷ್ಟು ಮಿನಿಟ್ಸ್ ಹೋಲ್ಡ್ ಮಾಡ್ತಾರೆ, ಎಷ್ಟು ಟೈಮ್ ತೊಗೊಳ್ತಾರೆ ಎಕ್ಸಸೈಸ್ಗೆ, ಅದನ್ನೆಲ್ಲ ನೋಡಿಕೊಂಡು ಅವರು ಎಕ್ಸಾಕ್ಟಾಗಿ ಏನು ಮಾಡ್ತಿದ್ರು ಅಷ್ಟೇ ಟೈಮ್ಗೆ ಫಾಲೋ ಮಾಡ್ತಿದ್ದೆ. ಸೊ ಯಾರಾದರೂ ನಾನು ಮಾಡೋ ಎಕ್ಸಸೈಸ್ನೇ ಫಾಲೋ ಮಾಡ್ತಾಯಿದ್ರೆ ಅವ್ರಿಗೆ ಟೈಮಿಂಗ್ಸ್ದು ಏನು ವೇರಿ ಆಗಬಾರ್ದು, ಎಕ್ಸಾಕ್ಟಾಗಿ ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಎಕ್ಸಸೈಸ್ದ್ರಲ್ಲಿ ಮಾತ್ರ ಏನು ಎಡಿಟ್ ಇರೋಲ್ಲ. ಜಸ್ಟ್ ಕಂಟಿನ್ಯೂಟಿ ಇರುತ್ತೆ ಅದರಲ್ಲಿ. ನೆಕ್ಸ್ಟ್ ನಂದು ಬ್ರೇಕ್ಫಾಸ್ಟ್ 2 ರೊಟ್ಟಿ, ರಾಗಿ ರೊಟ್ಟಿ, 1 ಸ್ಪೂನ್ ಚಟ್ನಿ ಮತ್ತು ಕರ್ಡ್, 1 ಸ್ಮಾಲ್ ಪೀಸ್ ಆಫ್ ಪಿಕಲ್. ಇದು ಬಂದು ಲಂಚ್. 1 ಮೀಡಿಯಮ್ ಕಪ್ಪಲ್ಲಿ 3/4 ಕಪ್ ಆಫ್ ರೈಸ್ ಆ್ಯಂಡ್ ಇದು ಮಶ್ರೂಮ್. ನಾನ್ ವೆಜ್ ಅಲ್ಲ, ಐ ಆಮ್ ಅ ಪ್ಯೂರ್ ವೆಜಿಟೇರಿಯನ್. ಅದು ಮಶ್ರೂಮ್ ರೆಸಿಪಿ ಬೇಕಿದ್ರೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ತೀನಿ, ನೀವು ಅಲ್ಲಿ ಹೋಗಿ ನೋಡ್ಕೊಳ್ಬೋದು. ಈ ಮಶ್ರೂಮ್ಸ್ ಏನಿದೆ ಇದು ಸ್ವಲ್ಪ ಜಾಸ್ತಿ ಅಮೌಂಟ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ ಮಶ್ರೂಮು. ಗ್ರೇವಿ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನೀವು ಗ್ರೇವಿ ಸಹ ಜಾಸ್ತಿ ಹಾಕ್ಕೊಳ್ಬೋದು. ನಿಮ್ಗೆ ಇದನ್ನೆಲ್ಲ ತಿಂದಾಗ ಹೊಟ್ಟೆ ತುಂಬಿಲ್ಲ ಅಂದರೆ ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ, 1 ಮುಷ್ಟಿ, ಒಳ ಮುಷ್ಟಿಯಷ್ಟು, ದೊಡ್ಡ ಮುಷ್ಟಿ ಅಂದರೆ ದೊಡ್ಡದಿರುತ್ತೆ ಅಷ್ಟು ಕಡಲೆ ಬೀಜನ ಹುರ್ಕೊಂಡು ಅದನ್ನು ತಿನ್ನಿ. ಇದು ತಿಂದು ಒಂದು ಹಾಫ್ ಆನ್ ಅವರ್ ಅಥವಾ 1 hour ಆದಮೇಲೆ ನಿಮಗೆ ಸ್ವಲ್ಪ ಹಸಿವಾದರೆ ಅದನ್ನು ತಿನ್ನಿ. ಅದನ್ನು ಬಿಟ್ಟು ಮತ್ತೆ ರೈಸ್ ಹಾಕ್ಕೊಂಡು ತಿನ್ನಬೇಡಿ. ಅಥವಾ ಕರ್ಡ್, 3 ಟೇಬಲ್ ಸ್ಪೂನ್ ಆಫ್ ಕರ್ಡ್ ತಿನ್ನಿ. ಫ್ರೂಟ್ಸ್, ವೆಜಿಟೇಬಲ್ಸ್ ಸ್ಲೈಸ್ಡ್ ಆ ಥರ ಆ್ಯಡಪ್ ಮಾಡ್ಕೊಳ್ಳಿ. ನನಗೇನು ಹಸಿವಾಗಲಿಲ್ಲ, ಸೊ ನಾನೇನು ತೊಗೊಂಡಿಲ್ಲ ವೆಜಿಟೇಬಲ್ಸ್ ಎಲ್ಲ. ನೆನ್ನೆ ಏನು ವೆಜಿಟೇಬಲ್ಸ್ ತೊಗೊಂಡಿದ್ದೆ ಅದು ನಾನು ನಿಮ್ಗೆ ಹೇಳೋದು ಮರ್ತಿದ್ದೆ. ಆ ವೆಜಿಟೇಬಲ್ಸ್ ತಿಂದಾದ್ಮೇಲೆ ನಿಮ್ಗೆ ಏನಾದರೂ ಹಸಿವಾದರೆ ಆಫ್ಟರ್ನೂನ್ ನಾನು ಏನೂ ತೊಗೊಂಡಿಲ್ಲ, ಬಟ್ ನೀವು ತೊಗೊಳ್ಬೋದು. ಏನಾದರೂ ಒಂದು ಸ್ವಲ್ಪ ರೈಸ್ ತಿನ್ಬೋದು. ನಾನು ಆ ವೆಜಿಟೇಬಲ್ಸ್ ಏನೇನು ತೊಗೊಂಡಿದ್ದೆ ಅಂದರೆ ಸಿಹಿಗೆಣಸು, ರೋಸ್ಟೆಡ್ ಗ್ರೌಂಡ್ನಟ್, ಆಮೇಲೆ ಸೌತೆಕಾಯಿ, ಮೂಲಂಗಿ, ಇದಿಷ್ಟು ತೊಗೊಂಡಿದ್ದೆ. ಇವತ್ತು ಡಿನ್ನರ್ ಬಂದು ರಾಗಿ ಮುದ್ದೆ, ಸೊಪ್ಪಿನದು ಪ್ರಪೋರ್ಷನ್ ನೋಡ್ಕೊಳ್ಳಿ. ಕ್ವಾಂಟಿಟಿ ಸೊಪ್ಪುದು ಜಾಸ್ತಿ ಇರಬೇಕು, ಮುದ್ದೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಉಪ್ಸಾರು ಖಾರ, ಇದು ಉಪ್ಸಾರು ಖಾರ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಸ್ಪೈಸಿ ಫುಡ್ನ ಸ್ವಲ್ಪ ರೆಡ್ಯೂಸ್ ಮಾಡ್ತಾ ಬನ್ನಿ. ಸ್ವಲ್ಪ ಖಾರ ಹಾಕ್ಕೊಂಡು ಏನು ಸೊಪ್ಪು ಬೆಂದಿದ್ದು ನೀರಿರುತ್ತೆ ಸಾಂಬಾರು, ಅದನ್ನು ಜಾಸ್ತಿ ಹಾಕ್ಕೊಳ್ಳಿ. ಚೆನ್ನಾಗಿ ತಿನ್ನಿ. ನೀವು ನಿಮ್ಮ ಗೋಲ್ನ ರೀಚ್ ಆದಮೇಲೆ ನಿಮ್ಗೆ ಇಷ್ಟ ಬಂದು ಚೆನ್ನಾಗಿ ತಿಂದ್ಬಿಟ್ಟು ಚೆನ್ನಾಗಿ ಎಕ್ಸಸೈಸ್ ಮಾಡಿ
ಅಷ್ಟೇ ಸಾಕು ನೆಕ್ಸ್ಟ್ ಏನು ಡಯಟ್ ಅವಶ್ಯಕತೆ